ನಮಸ್ಕಾರ. ನಾನಿವತ್ತು ಇರೋದು ಮೈಸೂರು ವಿಜಯನಗರ NPS ಮತ್ತು ಬೋಗಾದಿ ಮಧ್ಯದಲ್ಲಿರುವಂತಹ ಖಾಸಗಿ ಬಡಾವಣೆಯಲ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ, ನೀವು ಇವಾಗ ಏನು ನೋಡ್ತಾ ಇದ್ರೆ ನನ್ನ ಹಿಂಭಾಗದಲ್ಲಿ ಕಾಣಿಸ್ತಾ ಇರೋದು 30-40 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ 3 ಬೆಡ್ರೂಮ್ ಇರುವಂತಹ ಫುಲ್ಲಿ ಫರ್ನಿಶ್ಡ್ ಹೌಸ್ ಸೇಲಿಗಿರುವಂಥದ್ದು. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡಾದಿಂದ ಮಾನ್ಯತೆ ಪಡೆದಿರುವಂತಹ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಮೂಡಾ ಮತ್ತು ಮೂಡಾ ಖಾತಾ ಮತ್ತು ಮೂಡಾ ಕಂದಾಯ ಹೊಂದಿರುವಂಥದ್ದು. ಮೂಡಾಯಿಂದ ಪ್ಲ್ಯಾನ್ ಅಪ್ರೂವಲ್ ತಗೊಂಡು ಕಟ್ಟಿರುವಂತಹ ಹೊಸ ಮನೆ, ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಸರಿಸುಮಾರು 26 ಚದರ 15 ಕಾಲಮ್ಗಳು, ಗ್ರಾನೈಟ್ ಫ್ಲೋರಿಂಗ್ ಇದೆ. ಮತ್ತು ಮನೆಯಲ್ಲಿ ಯಾವ ಥರ ಇದೆ ಹೇಗಿದೆ ಅನ್ನೋದಕ್ಕಿಂತ ಮುಂಚೆ ಈ ಮನೆ ಈ ವಿಡಿಯೋನ ನೋಡ್ತಾ ಇರೋರು ಯಾರು ಮನೆ ಕಟ್ಕೊಳ್ಳೋರಿದ್ದವ್ರ ಹತ್ರ ಈಸ್ಟ್ ಫೇಸಿಂಗ್ ಸೈಟ್ ಇದ್ದರೆ ಇದನ್ನು ಒನ್ ಆಫ್ ದಿ ಬೆಂಚ್ ಮಾರ್ಕ್ ಮನೆ ಅಂತಲೇ ಹೇಳಬೇಕು. ಇನ್ ಟರ್ಮ್ಸ್ ಆಫ್ ಸ್ಪೇಸ್ ಯುಟಿಲೈಸೇಷನ್, ವರ್ಕ್ಮೆನ್ಶಿಪ್, ಮೆಟೀರಿಯಲ್ ಯೂಸ್ಡ್ ಎಲ್ಲವೂ ದಿ ಬೆಸ್ಟ್ ಅಂತಲೇ ನಾನು ಹೇಳ್ತೀನಿ. ಯಾಕೆ ಅಂತ ಬನ್ನಿ ನಾನು ಮನೆ ಒಳಗೆ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾಕೆ ನಾನು ಈ ಮನೇನ ಒನ್ ಆಫ್ ಇಟ್ಸ್ ಬೆಸ್ಟ್ ಇನ್ ಇಟ್ಸ್ ಕೈಂಡ್ ಇನ್ ಟರ್ಮ್ಸ್ ಆಫ್ ಪ್ಲ್ಯಾನಿಂಗ್ ಅಂತ ಹೇಳಿದ್ರೆ, ನೋಡಿ ಸ್ನೇಹಿತರೆ, ಇದು ಸೇ ಅಬೌಟ್ ಬೈ ಗೇಟ್ ಬಿಟ್ಟು ಇಲ್ಲಿಂದ 30 ಆಗಿರೋದ್ರಿಂದ ಗೇಟ್ ಒಂದು 10 ಅಡಿ ಇದೆ, 20 ಅಡಿ 20 ಫೀಟ್ ನಿಮಗೆ ಪಾರ್ಕಿಂಗ್ ಸ್ಪೇಸ್ ಸಿಗುತ್ತೆ ಇಲ್ಲಿ ವಿತೌಟ್ ಆನ್ ಗೋಯಿಂಗ್ ಡಿಸ್ಟರ್ಬಿಂಗ್. ಯಾವುದೇ ಥರ ನಿಮಗೆ ಇಲ್ಲಿ ನಿಲ್ಲಿಸಿದ್ರು ಅಂದರೆ ವೆಹಿಕಲ್ನ ಇಲ್ಲಿ ನಿಲ್ಲಿಸಿದ್ರು ಆನ್ ಗೋಯಿಂಗ್ ಟ್ರಾಫಿಕ್ಕಿಗೆ ಯಾವುದೇ ಥರ ಡಿಸ್ಟರ್ಬ್ ಆಗದೆ ಇರೋ, ಅಂದರೆ ನೀವು ಕಾರ್ ತೆಗಿಬೇಕು ಗಾಡಿ ಇಲ್ಲಿ ನಿಲ್ಲಿಸಿದ್ರೆ ಆ ಥರ ಯಾವುದೇ ಥರ ಪ್ರಮೇಯ ಇಲ್ಲ. ಇಲ್ಲಿ ನಿಲ್ಲಿಸ್ಕೊಂಡು ನಿಮಗೆ ಯಾವುದೇ ಥರ ತೊಂದರೆ ಆಗಲ್ಲ. ದಿಸ್ ಈಸ್ ಒನ್ ಓಪನ್ ಕಾರ್ ಪಾರ್ಕ್ ವಿಚ್ ಯು ಕ್ಯಾನ್ ಪಾರ್ಕ್ ಎನಿ ಬಿಗ್ ವೆಹಿಕಲ್ ಔಟ್ಸೈಡ್ ದಿ ಹೌಸ್. ಇದಾದ ನಂತರ ನಾನಿವಾಗ ಮನೆಯ ಒಳಗೆ ಬಂದಿದ್ದೀನಿ. 10,000 ಲೀಟ್ರ್ ಸಂಪಿಟ್ಟಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ದ ಡಿಸೈನ್ಗಳು ನೋಡ್ಬೋದು. ಇಲ್ಲಿ 2 ಡಿಸೈನ್ ಮಾಡಿದ್ದಾರೆ. ಕಲರ್ ಕಾಂಟ್ರಾಸ್ಟ್ ನೋಡಿ, ಇಲ್ಲಿಗೆ ಹಾಕಿರುವಂತಹ ಕಲರ್ ಕಾಂಟ್ರಾಸ್ಟು ಈ ಟೈಲ್ಸು ಮತ್ತು ಇಲ್ಲಿಗೆ ಹಾಕಿರುವಂತಹ ಟೈಲ್ಸು 1, 2, 3 ಪ್ಲಸ್ ಇಲ್ಲಿ ನೋಡಿ ಇದು ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ಕಟ್ಟೆಗೆ ಇದೇನಿದು ಕಿಟಕಿ ಇದೆ, ಇದು ಟೀಕ್ ಫ್ರೇಮ್ ಇರುವಂತಹ ಕಿಟಕಿ ಇದೆ, ಅಡುಗೆ ಮನೆ ಇದ್ರ ಹಿಂಭಾಗದಲ್ಲಿ. ಇಲ್ಲಿಗೂ ಸಹ ನೋಡಿ ಗ್ರನೈಟ್ ಹಾಕಿದ್ದಾರೆ. ಸೊ ವರ್ಕ್ಮೆನ್ಶಿಪ್ನ ನಾನು ಇಲ್ಲೇ ಈಗಾಗಲೇ ಹೇಳಿದಂತೆ ಇನ್ನು ಮುಂದಕ್ಕೆ ತೋರಿಸ್ತೀನಿ ಇವ್ರು ಆ ಥರ ಮಾಡಿದ್ದಾರೆ ಅಂತ. ದಿಸ್ ಡಿಫೈನ್ ದಿ ವರ್ಕ್ಮೆನ್ಶಿಪ್ ಅಂಡ್ ದ ಕ್ವಾಲಿಟಿ ಆಫ್ ದ ಹೌಸ್. 2 ಎಲೆಕ್ಟ್ರಿಕ್ ವೆಹಿಕಲ್ನ ಚಾರ್ಜ್ ಮಾಡಿಕೊಳ್ಳಿಕ್ಕೆ 2 ಎಲೆಕ್ಟ್ರಿಕ್ ಪಾಯಿಂಟ್ನ ಮುಂದೆ ನಿಲ್ಲಿಸ್ಕೊಳ್ಳಿ. ಎಲೆಕ್ಟ್ರಿಕ್ ವೆಹಿಕಲ್ಗಳು ಸರಿ ಸಾಮಾನ್ಯ ಆಗೋಗ್ತಾ ಇದೆ. ಸೊ ಅದಕ್ಕೆ 2 ವೆಹಿಕಲ್ನ ಪಾರ್ಕ್ ಮಾಡಲಿಕ್ಕೆ, ಒಂದು ಕಾರ್ನ ಒಳಗೆ ನಿಲ್ಲಿಸಿ ಪಾರ್ಕ್ ಮಾಡೋದು, ಅಥವಾ 2 ವೀಲರ್ನು ಸಹ ಪಾರ್ಕ್ ಮಾಡೋಕ್ಕೆ 2 ಯೂನಿಟ್ ಕೊಟ್ಟಿದ್ದಾರೆ. ನಾನು ಹೇಳಿದಂತೆ 10,000 ಲೀಟ್ರ್ ಸಂಪಿದೆ. ಇಲ್ಲೇ ನೋಡಿ ನಿಮಗೆ ಪಾಯಿಂಟ್ 2 ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿಗೆ ಈ ಲೇಔಟ್ ಇದೆ, ಇದು ಖಾಸಗಿ ಬಡಾವಣೆ ಆಗಿರೋದ್ರಿಂದ ಈ ಲೇಔಟ್ದೆ ವಾಟರ್ ಸಪ್ಲೈ ಇದೆ. ಸೊ ಇಲ್ಲಿಂದನೇ ನಿಮಗೆ ವಾಟರ್ ಸಪ್ಲೈ ಫಾರ್ ಕ್ಲೀನಿಂಗ್ ಯುವರ್ ವೆಹಿಕಲ್ಸ್ನ ಇಲ್ಲೇ ಇಟ್ಟಿದ್ದಾರೆ. ವಾಟ ಬಹಳ ಚೆನ್ನಾಗಿ ಕೊಟ್ಟಿರೋದ್ರಿಂದ ಎಕ್ಸಿಟ್ ನೀರು ಈಸಿಯಾಗಿ ಆಚೆಗೆ ಎಕ್ಸಿಟ್ ಆಗುತ್ತೆ. ಸೊ ಐ ಹ್ಯಾವ್ ಕಂಪ್ಲೀಟೆಡ್ ದಿ 2 ಕಾರ್ ಪಾರ್ಕಿಂಗ್ಗಳಿರುವಂತಹ ನಾನು ನಿಮಗೆ ಯೂನಿಟ್ನ ತೋರಿಸಿನಿ. ಆಚೆ ಒಂದು ಮಾಡಿದ್ರಿ, ಒಳಗೊಂದು ಕಾರ್ ಪಾರ್ಕ್ ಮಾಡ್ಬೋದು. ದಿಸ್ ಈಸ್ ಅ ಕ್ಲೋಸ್ಡ್ ಕಾರ್ ಪಾರ್ಕಿಂಗ್. ನೀವು ನೋಡಿ ಇಲ್ಲಿ ಮೇಲ್ಗಡೆ ಲೈಟ್ಗಳು ಹಾಕಿದರೆ, ಮಧ್ಯ ಲೈಟ್ ಬಿಟ್ಟಿದ್ದು ಹಾಕಿ ಕೊಡ್ತಾರೆ. ದಿಸ್ ಅ ಕ್ಲೋಸ್ಡ್ ಕಾರ್ ಪಾರ್ಕಿಂಗ್. ನಿಮ್ಮ ಮನೆ ಇರುವಂತಹ ಕಾರು ಮತ್ತು 2 ವೀಲರ್ಗಳು ಯಾವ ಥರ ಬಿಸಿಲಾಗಲಿ ಮಳೆ ಆಗಲಿ ಬೀಳಲ್ಲ. ಸೊ ಐ ಆಮ್ ಎಂಟ್ರಿಂಗ್ ದ ಹೌಸ್. ಮನೆ ಎಂಟ್ರ್ ಆಗೋಕ್ಕೆ ಮುಂಚೆ ಇನ್ನೊಂದು ವಿಚಾರ ನಾನು ತೋರಿಸ್ತೀನಿ ನೋಡಿ. ಇಲ್ಲೂ ಸಹ ಅಷ್ಟೇ ಡಿಸೈನ್ ವಿಚಾರಕ್ಕೆ ಬಂದಾಗ ಮಧ್ಯದಲ್ಲಿರೋದು ಗ್ರನೈಟು, ಇದೊಂದು 2 ಕಲರ್ ಮಾಡಿದ್ದಾರೆ. ಕಲರ್ ಕಾಂಟ್ರಾಸ್ಟ್ ಯಾಕೆ ಮಾಡಿದ್ದಾರೆ ಅಂತ ಹೇಳ್ತೀನಿ. ಡೋರ್ ಕಲರ್ಗೂ ಮತ್ತು ಡೋರ್ ಟೀಕ್ ಏನಿದೆ ಈ ಟೀಕ್ ಫ್ರೇಮ್ಗೂ ಈ ಕಲರ್ಗೂ ಕಾಂಬಿನೇಷನ್ ಚೆನ್ನಾಗಿರಲಿ ಅಂತ ಮಾಡಿರುವಂತಹ ಡಿಸೈನ್ ಇದು. ಸೊ ನಾನೀಗ ಮನೆ ಒಳಗೆ ಎಂಟ್ರ್ ಆಗ್ತಾಯಿದ್ದೀನಿ, ಬನ್ನಿ. ಸೊ ಈಗ ನೀವು ನೋಡ್ತಾ ಇರುವಂಥದ್ದು ಟೀಕ್ ಡೋರ್ ಮತ್ತು ಟೀಕ್ ಫ್ರೇಮ್ ಇದೆ ಇದು. ಸೊ ಈ ಮನೇಲಿ ನೀವು ಎಲ್ಲೇ ಡೋರ್ಸ್, ವಿಂಡೋಸ್, ಫ್ರೇಮ್, ಶಟರ್ಸ್ ಎಲ್ಲದು ಫಸ್ಟ್ ಕ್ವಾಲಿಟಿ ಟೀಕ್ ಹಾಕಿದ್ದಾರೆ. 3 ಮೇಲ್ಗಡೆ 3 ಕೆಳಗೆ ಈ 6 ಯುರೋಪಾ ಲಾಕ್ಗಳು, 2 ಯೂನಿಟ್ ಯುರೋಪಾ ಲಾಕ್ಸ್ ಹಾಕಿದ್ದಾರೆ. ಮನೆ ಒಳಗೆ ಬನ್ನಿ ನೋಡಿ, ಗ್ರನೈಟ್ ಫ್ಲೋರಿಂಗ್, ವೆರಿ ವೆಲ್ ಪಾಲಿಶ್ಡ್ ಗ್ರನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ನಾನು ಈ ಮನೆ ವಿಡಿಯೋ ಮಾಡಬೇಕಾದ್ರೆ ಮನೆಯಲ್ಲಿ ಇದು ಹೊಸ ಮನೆ, ಯಾವುದೇ ಥರದ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿದೆ. ಈ ಮನೇಲಿ ಬಿಲ್ಡರ್ ಏನು ಲೈಟಿಂಗ್ಗಳನ್ನ ಹಾಕಿದರೆ ಅಷ್ಟೇ ಮಾಡಿ ನಾನು ವಿಡಿಯೋ ಮಾಡ್ತಾ ಇರುವಂಥದ್ದು. ಸೊ ಸೀಟಿಂಗ್ ಪೊಸಿಷನಿಗೆ ಬರೋಣ. ನಾನು ಎಂಟ್ರಾದೆ ಅಂದರೆ ನಾನು ಇವಾಗ ಮನೆ ಈಸ್ಟ್ ಫೇಸಿಂಗ್ ಇರೋದ್ರಿಂದ ನಾನು ಈಸ್ಟ್ ಫೇಸಿಂಗ್ದ ಎಂಟ್ರ್ ಆಗಿದೆ. ಈಸ್ಟ್ ಫೇಸಿಂಗ್ ಡೋರ್ ಇಟ್ಟಿರೋದು ಇದು ಈಸ್ಟಿಂದ ಒಳಗೆ ಬಂದಿದ್ದೀನಿ. ನೀವು ನೋಡ್ತಾ ಇರುವಂಥದ್ದು TV ಕ್ಯಾಬಿನೆಟ್. ಇವಾಗ ಏನು ನೋಡ್ತಾ ಇದ್ದೀರಾ, ದಿಸ್ ಈಸ್ ದಿ TV ಕ್ಯಾಬಿನೆಟ್. ಕೆಳಗೆ ಕ್ಲೋಸ್ಡ್ ಕಂಪಾರ್ಟ್ಮೆಂಟ್ ಇದೆ, ಸೈಡಲ್ಲೂ ಕ್ಲೋಸ್ಡ್ ಕಂಪಾರ್ಟ್ಮೆಂಟ್ ಇದೆ, ಇದ್ರ ಮಧ್ಯದಲ್ಲಿ ಓಪನ್ ಕಂಪಾರ್ಟ್ಮೆಂಟ್, ಮೇಲ್ಗಡೆ
ಓಪನ್ ನಿಮಗೆ ನಿಮ್ಮ ಮೆಡಲ್ಗಳು, ಟ್ರೋಫಿಗಳು, ನಿಮ್ಮ ಗುರು ಹಿರಿಯರ ಫೋಟೋಗಳನ್ನ ಇಟ್ಕೊಳ್ಳಿಕ್ಕೆ ಓಪನ್ ಶೋಕೇಸ್ ಅಂತಲೇ ಹೇಳಬೇಕು. ಅದನ್ನು ಮಾಡಿದರೆ 2 ಸೈಡ್ ಅಂದರೆ ನೀವು ನೋಡ್ತಾ ಇರುವಂಥದ್ದು ನೋಡಿ, ಇಲ್ಲಿ 4 ಕಿಟಕಿಗಳು ಇಟ್ಟಿದ್ದಾರೆ ಮತ್ತು ನಾನು ಎಂಟ್ರಾದ ಈಸ್ಟ್ ಫೇಸಿಂಗಿಂದ ಇಲ್ಲಿ 2 ಕಿಟಕಿಗಳು ಇಟ್ಟಿದ್ದಾರೆ. ಕ್ರಾಸ್ ವೆಂಟಿಲೇಷನ್ಗೆ ನಿಮಗೆ ಈ ಕಿಟಕಿಗಳನ್ನ ಕೊಟ್ಟಿರುವಂಥದ್ದು. ಡಿಸೈನಿಂಗ್ ಯಾವ ಥರ ಡಿಸೈನ್ ಮಾಡಿದ್ದಾರೆ ಪೇಂಟಿಗೆ ಅಂತ ನೋಡಬಹುದು. ಇಲ್ಲಿ ಬೇಕಾದಲ್ಲಿ ಈಗಾಗಲೇ ಲೈಟಿಂಗ್ಗಳನ್ನ ಹಾಕಿದರೆ ಬೇಕಾದರೆ ಹಾಕ್ಕೊಡ್ತಾರೆ. ಇಲ್ಲಿ ನೀವು ಡಿಸೈನರ್ ಲೈಟ್ಸ್ ಅಥವಾ ವಾಲ್ ಮೌಂಟೆಡ್ ಲೈಟ್ಸ್ ಅಂತ ಏನು ಡಿಸೈನ್ ಲೈಟ್ ಕರೀತಾರೆ ಅದನ್ನು ಹಾಕ್ಕೋಬಹುದು. ಅಥವಾ ನಿಮ್ಮ ಗುರು ಹಿರಿಯರ ಅಥವಾ ನೀವು ನಂಬಿರುವಂಥ ದೇವರುಗಳದ್ದು ದೊಡ್ಡ ಲೈಟಿಂಗ್ ಇರುವ ಫೋಟೋಗಳನ್ನ ಹಾಕ್ಲಿಕ್ಕಿಂತ ಬಿಟ್ಟಿರುವಂತಹ ಜಾಗ ಇದು. ಸೊ ನೀವಿಲ್ಲಿ ಹಾಲಲ್ಲಿ ಈಸಿಲಿ ಮಧ್ಯದಲ್ಲಿ ನೀವೊಂದು 2x4 ಅಥವಾ 3x3 ಅಥವಾ 3x5 ಸೀಟರ್ದು ಒಂದು ಸ್ಮಾಲ್ ಟೀಪಾಯ್ ಹಾಕ್ಕೊಂಡು ಅಬೌಟ್ 6 to 8 ಸೀಟರ್ 6ರಿಂದ 8 ಸೀಟರ್ ಸೋಫಾಗಳನ್ನ ಹಾಕ್ಕೊಂಡು ಸುತ್ತಕ್ಕೂ ಓಡಾಡಲಿಕ್ಕೆ ಯಾವುದೇ ಥರ ತೊಂದರೆ ಆಗಲ್ಲ. ಈಗ ಕಮಿಂಗ್ ಟು ದ ಪೂಜಾ ರೂಮ್ ಆಫ್ ದ ಪ್ರಾಪರ್ಟಿ. ನೋಡಿ, ಇದು ಟೀಕ್ ನಾನು ಈಗಾಗಲೇ ಹೇಳಿದಂತೆ ಮನೆಯಲ್ಲಿರುವಂಥ ಡೋರ್, ವಿಂಡೋಸ್, ಫ್ರೇಮ್ಸ್ ಎಲ್ಲವೂ ಫಸ್ಟ್ ಕ್ವಾಲಿಟಿ ಟೀಕ್ದು. ಮೇಲ್ಗಡೆ ಗಣಪತಿದು ಒಂದು ವಿಗ್ರಹದ ಕಾರ್ವಿಂಗ್ ಮಾಡಿದರೆ ಅದರ 2 ಭಾಗದಲ್ಲಿ ಆನೆಗಳಿದೆ, ಗಂಟೆಗಳಿದೆ. ಇದನ್ನು ನೋಡಿ ಯಾವ ಥರ ಟೀಕ್ ಕಾರ್ವಿಂಗ್ ಮಾಡಿದ್ದಾರೆ ಅಂತ. ಇಲ್ಲೂ ಟೀಕ್ ಕಾರ್ವಿಂಗ್ ಇದೆ, ಗ್ಲಾಸ್ಗಳಿದೆ. ಇಲ್ಲೂ ಗ್ರನೈಟ್ದು ಒಂದು ಸ್ಲ್ಯಾಬ್ ಹಾಕಿ ಅದರ ಕೆಳಗೆ ಕ್ಲೋಸ್ಡ್ ಕಂಪಾರ್ಟ್ಮೆಂಟ್ ಮಾಡಿದರೆ ಒಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಜಾಗ ಇದೆ. ಸೊ ದಿಸ್ ಈಸ್ಟ್ ಇದು, ದಿಸ್ ಇಸ್ ದ ಪೂಜಾ ರೂಮ್, ದ ಹಾಲ್. ನೌ ಐ ಆಮ್ ಗೋಯಿಂಗ್ ಟುವರ್ಡ್ಸ್ ದಿ ಡೈನಿಂಗ್ ಏರಿಯಾ. ನೋಡಿ, ಇದು ಡೈನಿಂಗ್ ಏರಿಯಾ. ಕಿಚನ್ಗೂ ಡೈನಿಂಗ್ ಏರಿಯಾಗೂ ಮತ್ತು ಇಲ್ಲೊಂದು ವಾಶ್ರೂಮ್ ಇದೆ, ಮಧ್ಯಕ್ಕೂ ಮಾಡಿರುವಂತಹ ಡೈನಿಂಗ್ ಏರಿಯಾ ಇದು. ಇಲ್ಲಿ ಈಸಿಲಿ ನೀವು 4 to 6 ಸೀಟರ್ ಅಷ್ಟೇ, ಅದಕ್ಕಿಂತ ಹೆಚ್ಚಾಗಿರೋದು ಹಾಕ್ಕೊಳ್ಳಿಕ್ಕಾಗಲ್ಲ. ಯಾಕಂದರೆ ಮೂಮೆಂಟ್ ಟು ದ ಕಿಚನ್ ಸ್ವಲ್ಪ ಅಡ್ಡಿ ಆಗುತ್ತೆ. ಸೊ ಈಸಿಲಿ ನೀವು 4 to 6 ಸೀಟರ್ ಡೈನಿಂಗ್ ಟೇಬಲ್ನ ಹಾಕ್ಕೋಬಹುದು. ಡೈನಿಂಗ್ ಟೇಬಲ್ನ ನೀವು ಆ ಕಡೆ ಶಿಫ್ಟ್ ಮಾಡ್ಕೋತೀರಾ ಅಂತಂದರೆ ನಿಮ್ಮ ರೆಫ್ರಿಜರೇಟರ್ ಪಾಯಿಂಟ್, ಮೈಕ್ರೋವೇವನ್ನು ಇಲ್ಲಿ ಇಟ್ಕೊಳ್ಳೋಕ್ಕೆ ಅವಕಾಶ ಮಾಡಿ. ಯಾಕಂದರೆ ಇಲ್ಲೇ DP ಪಾಯಿಂಟ್, ಎಲೆಕ್ಟ್ರಿಕ್ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ. ಕಮಿಂಗ್ ಟು ದ ಕಿಚನ್ ಏರಿಯಾ, ಅಬೌಟ್ ಅರೌಂಡ್ 12x8 ಅಂದರೆ 12ರಿಂದ 8 ಅಡಿ ಸರಿಸುಮಾರು ಇರುವಂತಹ ಕಿಚನ್ ಏರಿಯಾ ಇದು. ಈಸ್ಟ್ ಫೇಸಿಂಗ್ ಅಂದರೆ ವಾಸ್ತು ಅನುಗುಣವಾಗಿ ಈ ಮನೆನ ಟೋಟಲಿ ವಾಸ್ತು ಅನುಗುಣವಾಗಿ, ವಾಸ್ತು ಪ್ರಕಾರವಾಗಿ, ವಾಸ್ತುಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅದರ ಅನುಗುಣವಾಗಿ ಕಟ್ಟಿರುವಂತಹ ಮನೆ ಇದು. ಯಾಕೆಂದರೆ ಈಸ್ಟಲ್ಲಿ ನೀವು ನೋಡಬಹುದು, ಇಲ್ಲೇ ಕಿಚನ್ ಸ್ಲ್ಯಾಬ್ ಇಲ್ಲಿ ಹಾಕಿದ್ದಾರೆ. ಗ್ಯಾಸ್ ಪಾಯಿಂಟ್ ಇಲ್ಲಿ ಕೊಟ್ಟಿರೋದ್ರಿಂದ ಆಚೆ ಸಿಲಿಂಡರ್ ಇರುತ್ತೆ, ಅದ್ರದ್ದು ಪಾಯಿಂಟ್ ಇಲ್ಲಿ ಕೊಟ್ಟಿದ್ರೆ ನೀವು ಸಿಲಿಂಡರ್ನ ಒಳಗೆ ತರುವ ಪ್ರಮೇಯ ಇಲ್ಲ. ಈಸ್ಟಲ್ಲಿ ಇರೋದ್ರಿಂದ ನಿಮಗೆ ಇಲ್ಲೇ ನಿಮ್ಮ ಸ್ಟವ್ ಅಥವಾ ಬರ್ನರ್ನ ನೀವು ಇಲ್ಲಿ ಇಟ್ಕೋಬೋದು. ಚಿಮ್ನಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೀವು ಮೇಲ್ಗಡೆ ನೋಡ್ಬೋದು ಸ್ಟೋರೇಜ್ ಸ್ಪೇಸ್, ಫುಲ್ ಸ್ಟೋರೇಜ್ ಸ್ಪೇಸ್ ಇದೆ. ವಾಟರ್ ಪ್ಯೂರಿಫೈಯರ್ಗೆ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ. ಸಿಂಕ್ ಇದೆ, ವಾಟರ್ ಪಾಯಿಂಟು, ಸಿಂಕ್ 2 ಸಿಂಕ್ ಇದೆ, ಸಿಂಕ್ ಹಾಕಿದ್ದಾರೆ. ಸೊ ಇಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲಿ ತಿರ್ಗಾ ಕ್ಲೋಸ್ಡ್ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸ್ ನೀವು ನೋಡುವಂಥದ್ದು ನೋಡಿ, ಎಲ್ಲ ದಿ ಬೆಸ್ಟ್ ಕ್ವಾಲಿಟಿ ಸಾಫ್ಟ್ ಕ್ಲೋಸ್ ಮಾಡಿದ್ದಾರೆ. ನಾನು ಮೂವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನೀವು ನೋಡ್ಬೋದು, ಇದೆಲ್ಲ ಸಾಫ್ಟ್ ಕ್ಲೋಸ್ ಇದೆ. ಇನ್ನೊಂದು ವಿಶೇಷತೆ ಏನು ಅಂತಂದರೆ, ನಾನು ಈ ಮನೆ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನಿಮಗೊಂದು ವಿಷಯ ಹೇಳಿದ್ದೆ. ಏನು ಅಂತಂದರೆ ಪ್ಲ್ಯಾನಿಂಗ್, ಈ ಮನೆಯ ಪ್ಲ್ಯಾನಿಂಗ್ ಬಹಳ ಚೆನ್ನಾಗಿದೆ. ಯು ಕ್ಯಾನ್ ಕಾಲ್ ದಿಸ್ ಆಸ್ ಎ ಬೆಂಚ್ ಮಾರ್ಕ್ ಪ್ರಾಪರ್ಟಿ ಇನ್ 30-40 ಈಸ್ಟ್ ಫೇಸಿಂಗ್ ಸೈಟಲ್ಲಿ 3 ಬೆಡ್ರೂಮ್ ಮನೆನ ಕಟ್ಟಲಿಕ್ಕೆ ಎಲ್ಲೂ ಜಾಗ ವೇಸ್ಟ್ ಮಾಡದಂತೆ ಒನ್ ಆಫ್ ದ ಬೆಸ್ಟ್ ಮೆಟೀರಿಯಲ್ನೇ ಯೂಸ್ ಮಾಡಿ ಕಟ್ಟಿರುವಂಥದ್ದಕ್ಕೆ ಒನ್ ಆಫ್ ದಿ ವಿಷಯ ಏನು ಅಂತಂದರೆ, ನೋಡಿ ನಾನಿವಾಗ ನಿಮಗೆ ಎಂಟ್ರಾಗಿ ಕಿಚನ್ ಏರಿಯಾಗೆ ಬಂದು ಡೈನಿಂಗ್ ಏರಿಯಾಗೆ ಬಂದು ನಾನು ಕಿಚನಿಗೆ ಬಂದೆ. ಅಲ್ಲಿಂದ ನಾನು ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಯುಟಿಲಿಟಿ ಏರಿಯಾ ಆಫ್ ದ ಹೌಸ್. ಏನು ಮಾಡಿದ್ದಾರೆ ಅಂತಂದರೆ ಸ್ನೇಹಿತರೆ, ನೀವು ನೋಡ್ಬೋದು, ದಿಸ್ ಇಸ್ ದಿ ಯುಟಿಲಿಟಿ ಏರಿಯಾ. ಇಲ್ಲಿ ಗ್ರಾನೈಟ್ ಸ್ಲ್ಯಾಬ್ ಹಾಕಿದ್ದಾರೆ, ಪಾತ್ರೆ ತೊಳಿಲಿಕ್ಕೆ ಸಿಂಕ್ ಇದೆ. ಪ್ಲಸ್ ಇನ್ನೊಂದು ಏನು ಮಾಡಿದ್ದಾರೆ ಅಂತಂದರೆ ನೋಡಿ, ದಿಸ್ ಈಸ್ ದಿ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ಇದು ಎಂಟ್ರೆನ್ಸು. ಓಕೆ, ನಿಮ್ಮ ಮನೆಯಲ್ಲಿ ನೀವು ಇಲ್ಲದೇ ಇದ್ದಾಗ ನಿಮ್ಮ ಮನೆಗೆ ದಿನನಿತ್ಯದಲ್ಲಿ ಬರುವಂಥ ಹೆಲ್ಪರ್ಗಳು, ಅಂದರೆ ಕೆಲಸ ಮಾಡಿಕೊಡ್ಲಿಕ್ಕೆ ಬರುವಂಥವ್ರು, ನೀವು ಇಲ್ಲದೇ ಇದ್ದಾಗ ಮನೆ ಒಳಗೆ ಬಂದಾಗ ಹೇಗಪ್ಪ ಮಾಡೋದು ಅಂತಂದರೆ, ಅವರು ಮನೆ ಒಳಗೆ ಎಂಟ್ರ್ ಆಗೋಂಗಿಲ್ಲ. ಈ ಏನಿದೆ ನಿಮ್ಮ ಮೇನ್ ಗೇಟ್ ಏನಿದೆ ಅಲ್ಲಿಂದ ಬಂದು, ಓಕೆ, ನೀವು ಮನೇಲಿಟ್ಟಿರುವಂತಹ ಪಾತ್ರೆಗಳನ್ನ, ದಿನನಿತ್ಯ ಪಾತ್ರೆಗಳಿರ್ಬೋದು, ಬಟ್ಟೆಗಳನ್ನೂ ಇರ್ಬೋದು ಇಲ್ಲೇ. ಯಾಕೆ ಅಂತಂದರೆ ಬಟ್ಟೆ ವಿಚಾರಕ್ಕೆ ಬಂದಾಗ ಇಲ್ಲಿ ಪಾತ್ರೆ ತೊಳೆಯೋಕ್ಕೆ ಸ್ಲ್ಯಾಬ್ ಹಾಕಿದ್ದಾರೆ, ವಾಟರ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಇದಾಗೋಗುತ್ತೆ. ಮತ್ತು ಇಲ್ಲಿಂದ ಇನ್ಲೆಟ್ ಪಾಯಿಂಟ್ ಅಂದರೆ ಎಲೆಕ್ಟ್ರಿಸಿಟಿ ಪಾಯಿಂಟ್ ಕೊಟ್ಟಿದ್ದಾರೆ. ನಿಮ್ಮ ವಾಷಿಂಗ್ ಮಿಷಿನ್ಗೆ ನೋಡಿ, ನೀವು ನೋಡ್ತಾ ಇರೋದು ವಾಷಿಂಗ್ ಮಿಷಿನ್ಗೆ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲೂ ಸಹ ವಾಷಿಂಗ್ ಮಿಷಿನ್ಗೆ ಕರೆಂಟ್ ಪಾಯಿಂಟು, ವಾಟರ್ ಪಾಯಿಂಟು, ಎಂಟ್ರಿ ಪಾಯಿಂಟ್ ಆ್ಯಂಡ್ ಎಕ್ಸಿಟ್ ಪಾಯಿಂಟು ಇದಿಷ್ಟು ಕೊಟ್ಟಿರೋದ್ರಿಂದ ನಿಮ್ಮ ವಾಷಿಂಗ್ ಮಿಷಿನ್ನ ಇಲ್ಲೇ ಇಟ್ಕೋಬೋದು. ನೀವು ನೋಡಿ, ಇವಾಗ ಮೇಲ್ಗಡೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ.
ಸೇಫ್ಟಿ ಗ್ರಿಲ್ಗಳನ್ನ ಹಾಕಿದ್ದಾರೆ. ಸೊ ಎಷ್ಟೇ ಎಕ್ಸ್ಪೆನ್ಸಿವ್ ನೀವು ವಾಷಿಂಗ್ ಮಿಷಿನ್ನ ಇಟ್ಕೊಂಡ್ರೂ ನಿಮಗೆ ಮನೆಗೆ ಬರುವಂತಹ ದಿನನಿತ್ಯದ ಕೆಲಸದವರು ಅಥವಾ ಹೆಲ್ಪರ್ಸು ನಿಮ್ಮ ಪಾತ್ರೆಯನ್ನು ಇಲ್ಲೇ ಒಗೆದು ಪಾತ್ರೆಗಳನ್ನ ಇಲ್ಲೇ ತೊಳೆದು ಇಲ್ಲೇ ಇಟ್ಟು ವಾಷಿಂಗ್ ಮಿಷಿನ್ಲಿರುವಂತಹ ಬಟ್ಟೆಗಳನ್ನ ಇಲ್ಲೇ ಒಗೆದು ಇಲ್ಲೇ ಮೇಲೆ ಒಣಗಾಕೊಂಡ್ರೂ ಮಳೆ ಬರಲ್ಲ. ಸೊ ಅದರ ಆಪ್ಷನ್ನು ಇಲ್ಲೇ ಇದೆ. ನಾನು ಇದೇ ವಿಚಾರಕ್ಕಾಗಿ ನಾನು ಹೇಳಿದ್ದು ನೋಡಿ, ಎಷ್ಟು ಅಚ್ಚುಕಟ್ಟಾಗಿ ಇದನ್ನು ಮುಗಿಸಿದ್ದಾರೆ ಈ ಪ್ಲ್ಯಾನಿಂಗ್ನ ಅಂತ ಅಂದರೆ ನಿಮಗೆ ಎಲ್ಲೂ ಸಹ ತೊಂದರೆ ಆಗದೆ ಇರೋ ಥರ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಸೊ ಇದು ಗ್ರೌಂಡ್ ಫ್ಲೋರ್ ಇರುವಂತಹ ಒಂದು ವಾಶ್ರೂಮ್. ಬನ್ನಿ ನೋಡಿ, ಇವಾಗ ನೀವೇನು ನೋಡ್ತಾ ಇರ್ತಾ ಗ್ರೌಂಡ್ ಫ್ಲೋರ್ ಅಂತ ಕಾಮನ್ ವಾಶ್ರೂಮ್. ಸೊ ಸಿಂಕ್ ಇದೆ, ಕನ್ಸೀಲ್ಡ್ ಸಿಂಕ್ ಹಾಕಿದ್ದಾರೆ, ಹ್ಯಾಂಡ್ ವಾಶ್ ಇದೆ, ಮಿಕ್ಸರ್ಗಳಿದೆ, ವಾಟರ್ ಹೀಟರ್ ಹಾಕೊಳ್ಳಿಕ್ಕೆ ಆಪ್ಷನ್ ಮಾಡಿದ್ದಾರೆ. ಇಲ್ಲೂ ಸಹ ನೀವೇನು ಸ್ಟೇರ್ ಕೇಸ್ ಇದೆ, ಸ್ಟೇರ್ ಕೇಸ್ ಪಕ್ಕದಲ್ಲೂ ಸಹ ನಿಮ್ಮ UPS ಪಾಯಿಂಟ್ನ ಇಟ್ಕೊಳ್ಳಿಕ್ಕೆ ಮತ್ತು ಸಮ್ ಸ್ಟೋರೇಜ್ ಸ್ಪೇಸ್. ಮನೆಯಲ್ಲಿ ದಿನನಿತ್ಯ ಏನು ನೀವು ಯೂಸ್ ಮಾಡ್ತೀರ, ನ್ಯೂಸ್ ಪೇಪರ್ ಇರ್ಬೋದು, ಪರ್ಕೆ ಇರ್ಬೋದು, ಅದು ಏನೇನೋ ಕ್ಲೀನಿಂಗ್ ಎಕ್ವಿಪ್ಮೆಂಟ್ಸ್ ಏನಾರ ಲಿಕ್ವಿಡ್ ಡಿಶ್ ವಾಷರ್ ಏನೋ ಇಟ್ಕೊಳ್ಳಿಕ್ಕೆ ಮನೆಯೊಳಗೆ ಕ್ಲೋಸ್ಡ್ ಕಂಪಾರ್ಟ್ಮೆಂಟ್ 3ರಿಂದ 4 ಕ್ಲೋಸ್ಡ್ ಕಂಪಾರ್ಟ್ಮೆಂಟ್ಗಳನ್ನ ಮಾಡಿದ್ದಾರೆ ಇಲ್ಲಿ. ಸೊ ನೀವು ಈಗ ಆಚೆ ಪಾರ್ಕಿಂಗ್ ಏರಿಯಾ ನೋಡಿದ್ರಿ, ಹಾಲ್ ನೋಡಿದ್ರಿ, ಪೂಜಾ ರೂಮ್, ಡೈನಿಂಗ್ ಏರಿಯಾ ನೋಡಿದ್ರಿ, ಒಂದು ಕಾಮನ್ ವಾಶ್ರೂಮ್ ನೋಡಿದ್ರಿ, ಯುಟಿಲಿಟಿ ಸ್ಪೇಸ್ ನೋಡಿದ್ರಿ, ಕಿಚನ್ ಏರಿಯಾ ನೋಡಿದ್ರಿ. ನಾನು ಈಸ್ಟಿಂದ ಎಂಟ್ರಿ ಆದೆ. ನಾನಿವಾಗ ಗ್ರೌಂಡ್ ಫ್ಲೋರಲ್ಲಿರುವಂತಹ ರೂಮ್ ಒಳಗೆ ಹೋಗ್ತಾ ಇದ್ದೀನಿ. ಬನ್ನಿ, ನಾನು ಈಗಾಗಲೇ ಹೇಳಿದಂತೆ ಆಲ್ ಡೋರ್ಸ್, ವಿಂಡೋಸ್ ಆ್ಯಂಡ್ ಫ್ರೇಮ್, ಶಟರ್ಸ್, ಎವ್ರಿಥಿಂಗ್, ಇದು ಇಂಟರ್ನಲ್ ಡೋರ್ ಆಫ್ ಗ್ರೌಂಡ್ ಫ್ಲೋರ್ ಅಂತ ರೂಮ್ ಒಳಗೆ ಹೋಗ್ತಾ ಇದ್ದೀನಿ. ಇದ್ರ ಒಳಗೂ ಇರುವಂಥದ್ದು ಟೀಕ್ ಫ್ರೇಮ್ ಮತ್ತು ಟೀಕ್ ಡೋರು. ಬನ್ನಿ, ಇಲ್ಲೂ ಸಹ 3 ಕಿಟಕಿ ಹಾಕಿದರೆ ವೆಂಟಿಲೇಷನ್ ಇಸ್ ನಾಟ್ ದ ಪ್ರಾಬ್ಲಮ್. ನಾನು ಈಗಾಗಲೇ ವಿಡಿಯೋದಲ್ಲೇ ಮುಂಚೆ ಹೇಳಿದಂತೆ ನಾನು ಈ ಮನೆ ವಿಡಿಯೋ ಮಾಡಬೇಕಾದ್ರೆ ಯಾವುದೇ ತರಹದ ಎಕ್ಸ್ಟ್ರಾ ಲೈಟಿಂಗ್ನ ಯೂಸ್ ಮಾಡದೆ ಮಾಡಿರುವಂತಹ ವಿಡಿಯೋ ಇದು. ನೀವಿಲ್ಲಿ ಈಸಿಲಿ ಒಂದು ಮಿಡ್ ಸೈಜ್ ಕಾಟ್ನ ಹಾಕೋಬಹುದು. ಸ್ಟೋರೇಜ್ ಸ್ಪೇಸ್ ನೋಡಿ, ಮೇಲ್ಗಡೆ ಅಟ್ಟ ಅಥವಾ ಲಾಫ್ಟ್ ಅಂತ ಏನು ಕರಿತೀವಿ ಅದು. ಸೊ ಒಂದು ಪೂರ್ತಿ ಗೋಡೆನ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಓಕೆ, ಮಿಡ್ ಸೈಜ್ದು ಒಂದು ಬೆಡ್ ಹಾಕೋಬೋದು. ಓಪನ್, ನೀವು ಇಲ್ಲಿ ನೋಡ್ಬೋದು, ಓಪನ್ ಶೆಲ್ಫ್ ಅಂದರೆ ನಿಮ್ಮ ಡ್ರೆಸ್ಸಿಂಗ್ ಟೇಬಲ್ ಪಕ್ಕದಲ್ಲೇ ಬೇಕಾಗಿರುವಂತಹ ಎಲ್ಲ ನೀವು ಐಟಮ್ಸ್ನ ಇಟ್ಕೊಳ್ಳಿಕ್ಕೆ ಇಲ್ಲಿ ಒಂದು ಜಾಗ ಮಾಡಿದ್ದಾರೆ. ನನ್ನ ಹಿಂಭಾಗದಲ್ಲಿದೆ. ಸೊ ಇಲ್ಲಿ ಒಂದು ವಾಶ್ರೂಮ್ ಇದೆ. ಇದು ಅಟ್ಯಾಚ್ ವಾಶ್ರೂಮ್, ಬಾತ್ರೂಮ್ ಆಫ್ ದ ಪ್ರಾಪರ್ಟಿ. ಇಲ್ಲೂ ಸಹ ನೀವು ನೋಡಿದಂತೆ ಡಿಸೈನ್ಗಳು ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಅಂತ. ಕಮೋಡ್ ಹಿಂಭಾಗದಲ್ಲಿರುವಂಥದ್ದು, ಕಮೋಡ್ ಇದೆ, ಸಿಂಕ್ ಇದೆ, ಮಿಕ್ಸರ್ಗಳು ಹಾಕಿದರೆ, ಮೇಲ್ಗಡೆ ವಾಟರ್ ಹೀಟರ್ಗೆ ಅವಕಾಶ ಇದೆ. ಸೊ ನಾನಿವಾಗ ನಿಮಗೆ ಏನೇನು ತೋರಿಸಿದೆ ಅಂತ ರೀಕ್ಯಾಪ್ ಮಾಡ್ತೀನಿ. ಮೇಲ್ಗಡೆ ಹೋಗೋಕ್ಕಿಂತ ಮುಂಚೆ ಬನ್ನಿ, ಈಗ ನಾನಿರೋದು ಗ್ರೌಂಡ್ ಫ್ಲೋರ್ಲಿ. 2 ಬಾತ್ರೂಮ್ ನೋಡಿದ್ರಿ, ಪೂಜಾ ರೂಮ್ ನೋಡಿದ್ರಿ, ಇದು ಹಾಲು, ಡೈನಿಂಗ್ ಏರಿಯಾ, ಯುಟಿಲಿಟಿ ಏರಿಯಾ, ಕಿಚನ್ನು, ಇಲ್ಲೊಂದು ಕಾಮನ್ ವಾಶ್ರೂಮು, 2 ಕಾರ್ ಪಾರ್ಕಿಂಗ್ ಇರುವಂತಹ ಮನೆಯದು ನಾನು ರೀಕ್ಯಾಪ್ ಮಾಡಿದ್ದೀನಿ. TV ಯೂನಿಟ್ ಇದೆ, CCTV ಕ್ಯಾಮ್ರಾ ಈಗಾಗಲೇ ಅಳವಡಿಸಿದ್ದಾರೆ. ಆಚೆ 2 CCTV ಕ್ಯಾಮ್ರಾಗಳನ್ನ ಹಾಕಿದ್ದಾರೆ, ವಿಚ್ ಇಸ್ ಅಪ್ ಆ್ಯಂಡ್ ರನ್ನಿಂಗ್. ಸೊ ಐ ಹ್ಯಾವ್ ಕವರ್ಡ್ ದಿ ಗ್ರೌಂಡ್ ಫ್ಲೋರ್. 30-40 ಸೈಟ್ನಲ್ಲಿ ಕಟ್ಟಿರುವಂತಹ 2 ಬೆಡ್ರೂಮ್ 3 ಬೆಡ್ರೂಮ್ ಇರುವಂತಹ ಮನೆಯ ಗ್ರೌಂಡ್ ಫ್ಲೋರ್ಲಿ ನಾನು ನಿಮಗೆ ಎಂಟೈರ್ ಮನೆನ ತೋರಿಸಿದ್ದೀನಿ. ಇದನ್ನು ನಾನು ಬೆಂಚ್ ಮಾರ್ಕ್ ಮನೆ ಅಂತೀನಿ ಇನ್ ಟರ್ಮ್ಸ್ ಆಫ್ ಪ್ಲ್ಯಾನಿಂಗ್, ಎಕ್ಸಿಕ್ಯೂಷನ್, ವರ್ಕ್ಮೆನ್ಶಿಪ್, ಡಿಸೈನಿಂಗ್, ಆಮೇಲೆ ಮೆಟೀರಿಯಲ್ ಯೂಸ್ಡ್. ಅವರು ಏನು ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದರೆ ಇದನ್ನು ಖಂಡಿತವಾಗ್ಲೂ ಇದು ರ್ಯಾಂಡಮ್ ಆಗಿ ಮಾರ್ಕೆಟಿಂದ ಎತ್ತಿರುವಂಥದ್ದಲ್ಲ. ಇದು ಹ್ಯಾಂಡ್ ಪಿಕ್ಡ್, ಎವ್ರಿ ಐಟಮ್ ಇಸ್ ಹ್ಯಾಂಡ್ ಪಿಕ್ಡ್ ಅಂತಲೇ ಹೇಳ್ತೀನಿ. ಯಾಕೆ ಅಂತ ಬನ್ನಿ ಮುಂದಕ್ಕೆ ಇನ್ನೊಂದೆರಡು ವಿಚಾರಗಳನ್ನ ಮಾತಾಡೋಣ. ಸೊ ಆ್ಯಂಟಿಸ್ಕಿಡ್ ಗ್ರನೈಟ್ಗಳನ್ನ ಹಾಕಿದ್ದಾರೆ. ಮೈಸೂರು ಗೊತ್ತಿಲ್ಲ ಅಂದವ್ರಿಗೆ, ಮೈಸೂರು ಎಲ್ಲಿದೆ ಈ ಮನೆ, ವೇರ್ ಇಸ್ ದಿಸ್ ಪ್ರಾಪರ್ಟಿ ಅಂದವ್ರಿಗೆ, ಮೈಸೂರು ಮಧ್ಯಭಾಗದಿಂದ ನೀವು ಬೋಗಾದಿ ರಸ್ತೆಯಲ್ಲಿ ಬಂದರೆ, ಬೋಗಾದಿ ರಿಂಗ್ ರೋಡ್ ಜಂಕ್ಷನ್ ಆದ ನಂತರ ಸರಿಸುಮಾರು 1.5 ಕಿಲೋಮೀಟರ್ ಬಂದಲ್ಲಿ ನೀವು ಈ ಲೊಕೇಶನ್ಗೆ ಬರ್ತೀರಿ. ನೋಡಿ ಎಷ್ಟು ಬ್ರೈಟ್ ಆಗಿದೆ, ಎಷ್ಟು ಪಾಸಿಟಿವ್ನೆಸ್ ಇರುತ್ತೆ ಅಂದರೆ ಈ ಮನೆ ಒಳಗೆ ಯು ಕಾಂಟ್ ಇಮ್ಯಾಜಿನ್. ಅಷ್ಟು ಚೆನ್ನಾಗಿ ಫಸ್ಟ್ ಫ್ಲೋರ್ನ ಡಿಸೈನ್ ಮಾಡಿದ್ದಾರೆ. ಇದು ಪೇಂಟಿಂಗ್ಸ್ನ ನೋಡ್ಬೋದು, ವೈಟ್ ಮೇಲೆ ಪೇಂಟಿಂಗ್ಸ್ ಮಾಡಿದ್ದಾರೆ. ದಿಸ್ ಇಸ್ ದಿ ಹಾಲ್ ಆರ್ ದ ಲಿವಿಂಗ್ ಏರಿಯಾ ಆಫ್ ದ ಪ್ರಾಪರ್ಟಿ. ನಾನು ಮೇಲ್ಗಡೆ ಇದ್ದೀನಿ, ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿಲಿದ್ದೀನಿ. ಅದರಲ್ಲಿ ನೀವು ಈಸಿಲಿ ಇಲ್ಲಿ 8 ಸೀಟರ್ ಸೋಫಾ ಹಾಕೋಬೋದು, TV ಯೂನಿಟ್ ಮಾಡ್ಕೋಬೋದು. ನೀವು ಇಲ್ಲಿ ಬೇಕಾದ್ರೆ ಮೇಲ್ಗಡೆ ಜಾಗ ಬಿಟ್ಟಿದ್ದಾರೆ ಜೋಕಾಲಿ ಹಾಕೋಬಹುದು. ನೀವು ಅಕಸ್ಮಾತ್ ಮನೆಯಲ್ಲಿ ಚಿಕ್ಕ ಮಕ್ಕಳೆಲ್ಲರೂ ಇದ್ದು ಅಥವಾ ಸ್ಟೂಡೆಂಟ್ಸ್ಗಳಿದ್ದರೆ ಇಲ್ಲಿ ನಿಮ್ಮ, ಅಥವಾ ವರ್ಕ್ ಫ್ರಮ್ ಹೋಮ್ ಇದ್ದವ್ರಿಗೆ ಇಲ್ಲಿ ಈಸಿಲಿ ನೀವು ನಿಮ್ಮ
ವರ್ಕ್ ಫ್ರಮ್ ಹೋಮ್ಗೆ ಆಫೀಸ್ ಸ್ಪೇಸ್ ಕ್ರಿಯೇಟ್ ಮಾಡ್ಕೋಬೋದು, ಮಕ್ಕಳಿದ್ದಲ್ಲಿ ಸ್ಟಡಿ ಯೂನಿಟ್ನ ಮಾಡ್ಕೋಬೋದು, ಅಷ್ಟು ದೊಡ್ಡದಾಗಿದೆ. ಇದೆರಡನ್ನೂ ಮಾಡಿ ಸಹ ನೀವು ಇಲ್ಲಿ 3 ರಿಂದ 5 ಸೀಟರ್ನ ಸೋಫಾನ ಹಾಕ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ. ಸೊ ಬನ್ನಿ, ನಾನು ಇವಾಗ 2 ರೂಮ್ಗಳನ್ನು ತೋರಿಸ್ತೀನಿ. ದಿಸ್ ಈಸ್ ದಿ ನನ್ನ ಪ್ರಕಾರ 2 ಮಾಸ್ಟರ್ ಬೆಡ್ರೂಮ್ಗಳಿದೆ ಅಂತಲೇ ಹೇಳ್ಬೋದು. ನೋಡಿ, ಇದು ಐ ಆಮ್ ಅಟ್ ದಿ ಫಸ್ಟ್ ಫ್ಲೋರ್, ರೂಮ್ ನಂಬರ್ 2 ಇದು. 2ನೇ ರೂಮ್, ಗ್ರೌಂಡ್ ಫ್ಲೋರ್ ಈಗಾಗಲೇ ಒಂದು ರೂಮ್ ತೋರಿಸಿದೆ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ನಿಮಗೆ ಇಲ್ಲಿಗೆ ಟಿ ವಿ ಕ್ಯಾಬಿನೆಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ DTH ಕೇಬಲ್ನ ಈಗಾಗಲೇ ಅವರು ತಂದು ಡ್ರಾಪ್ ಡೌನ್ ಮಾಡಿರೋದ್ರಿಂದ ನೀವು ಟಿ ವಿ ಯೂನಿಟ್ ಇಲ್ಲಿ ಹಾಕ್ಕೋಬೋದು. ನೀವು ನಿಮ್ಮ ಕಾಟ್ನ ನೀವು ಕಿಂಗ್ ಸೈಜ್ ಬೆಡ್ ಹಾಕ್ತೀರಾ, ಅಲ್ಟ್ರಾ ಕಿಂಗ್ ಸೈಜ್ ಬೆಡ್ ಹಾಕ್ತೀರಾ, ಮಾಸ್ಟರ್ ಕಿಂಗ್ ಸೈಜ್ ಬೆಡ್ ಹಾಕ್ತೀರಾ, ಡಬಲ್ ಕಿಂಗ್ ಸೈಜ್ ಬೆಡ್ ಹಾಕ್ತೀರಾ, ಹಾಕ್ಕೊಳ್ಳಿ. ಈಸಿಲಿ ನೀವು ಹಾಕ್ಕೊಂಡ್ರೂ ಸಹ ಸುತ್ತಕ್ಕೂ ಅಂದರೆ ಅದರ ಎಲ್ ಶೇಪಲ್ಲಿ ಸುತ್ತಕ್ಕೂ ಓಡಾಡಿಸೋ ಜಾಗ ಇರುತ್ತೆ. ಅದಾದ ನಂತರ 3 ಕಿಟಕಿಗಳಿದೆ, ಫುಲ್ ಸೈಜ್. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಫುಲ್ ಸೈಜ್ ಡ್ರೆಸ್ಸಿಂಗ್ ಯೂನಿಟ್ ಇದೆ. ಡ್ರೆಸ್ಸಿಂಗ್ ಯೂನಿಟ್ ಪಕ್ಕದಲ್ಲೇ ಓಪನ್ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲೇ ಅಂದರೆ ಇದ್ರ ಪಕ್ಕದಲ್ಲೇ ಒಂದು ನೀವು ನೋಡ್ತಾ ಇರ್ಬೋದು. ಇವಾಗ ಅದರ ಪಕ್ಕದಲ್ಲೇ ಅಂದರೆ ಡ್ರೆಸ್ಸಿಂಗ್ ಯೂನಿಟ್ ಪಕ್ಕದಲ್ಲೇ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಕನ್ಸೀಲ್ಡ್ ಟ್ಯಾಂಕ್ ಹಾಕಿದ್ದಾರೆ. ನೀವು ಅಲ್ಲೂ ನೋಡ್ಬೋದು ಕನ್ಸೀಲ್ಡ್ ಟ್ಯಾಂಕ್ ಡಿಸೈನ್ಗಳು ಎಷ್ಟು ಚೆನ್ನಾಗಿದೆ ಅಂತ. ಸಿಂಕ್ ಇದೆ, ಮಿಕ್ಸರ್ಗಳಿದೆ, ಜಾಗ್ವಾರ್ದು ಬ್ರ್ಯಾಂಡ್ದು ಮಿಕ್ಸರ್ಗಳು ಹಾಕಿದ್ದಾರೆ. ವಾಟರ್ ಹೀಟರ್ ಮೇಲ್ಗಡೆ, ವಾಟರ್ ಹೀಟರ್ ಮತ್ತು ವೆಂಟಿಲೇಟರ್ ಈಗಾಗಲೇ ಅವಕಾಶ ಮಾಡಿದ್ದಾರೆ. ಸೊ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ 3. ಇಲ್ಲೂ ಅಷ್ಟೇ ನೀವು ಡೋರ್ಗಳು ನೋಡ್ಬೋದು. ಇದು ಅಷ್ಟೇ ಫಸ್ಟ್ ಕ್ವಾಲಿಟಿ ಟೀಕ್ ಹಾಕಿದ್ದಾರೆ. ಪೇಂಟಿಂಗ್ ನೋಡಿ ಇನ್ನೂ ಒಂದು ಸರಿ ಭಾಳ ಚೆನ್ನಾಗಿದೆ. ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ 3. 3ನೇ ರೂಮ್ ಒಳಗೆ ಎಂಟರ್ ಆಗ್ತಾ ಇದ್ದೀನಿ. ನೋಡಿ, ನಾನು 2 ಮಾಸ್ಟರ್ ಬೆಡ್ರೂಮ್ ಇರುವಂತಹ ಮನೆ ಅಂತ ಹೇಳಿದೆ. ಖಂಡಿತವಾಗ್ಲೂ ಸ್ನೇಹಿತರೆ, ಇಲ್ಲೂ ಅಷ್ಟೇ ನಾನು ಈಗಾಗಲೇ ಹೇಳಿದಂತೆ ಕಿಂಗ್ ಸೈಜ್ ಬೆಡ್ ಹಾಕ್ತೀರಾ, ಮಾಸ್ಟರ್ ಕಿಂಗ್ ಸೈಜ್ ಬೆಡ್ ಹಾಕ್ತೀರಾ, ಅಲ್ಟ್ರಾ ಲಕ್ಸುರಿ ಬೆಡ್ ಹಾಕೋತೀರಾ, ಯಾವುದು ಬೆಡ್ ಬೇಕಾರೋ ಇಲ್ಲಿ ಹಾಕ್ಕೊಳ್ಳಿ. ನಿಮಗೆ ಅದನ್ನು ಹಾಕಿದ್ರು ಸಹ ಯಾವುದೇ ಅಡಚಣೆ ಇಲ್ಲದಂತೆ ನೀವು ಸುತ್ತಗೂ ಓಡಾಡುವಂತಹ ಬೆಡ್ರೂಮ್ ಇದು. ರೂಮ್ ನಂಬರ್ 3 ಗ್ರೌಂಡ್ ಫ್ಲೋರ್. ಒಂದು ನೋಡಿದ್ರಿ, 2 ಮಾಸ್ಟರ್ ಬೆಡ್ರೂಮ್ ಇರುವಂತಹ ಫಸ್ಟ್ ಫ್ಲೋರ್ಲಿದ್ದೀನಿ. ಟಿ ವಿ ಯೂನಿಟ್ ಇದೆ ನೋಡಿ, ಫುಲ್ ಸೈಜ್. ಒಂದು ಕಡೆ ಫುಲ್ ಸೈಜ್ ಮಾಡಿದ್ದಾರೆ. ನಿಮಗೆ ವಾರ್ಡ್ರೋಬ್ಸ್ನ ಮೇಲ್ಗಡೆ ಲಾಫ್ ವಾರ್ಡ್ರೋಬ್ಸ್, ಫುಲ್ ಸ್ಟೋರೇಜ್ ಸ್ಪೇಸ್, ಅದ್ಧೂರಿ ವಾಕಿನ್ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಸ್ಪೇಸ್, ವಾಶ್ರೂಮ್. ಸೊ ಅಲ್ಲಿಗೇನಾಯಿತು, ಈ ಮನೆ 3 ಬಾತ್ರೂಮ್, 3 ಬೆಡ್ರೂಮು, 3ಕ್ಕೂ ವಾಶ್ರೂಮು. ಈಗ ನೋಡಿದಂಥದ್ದು ರೂಮ್ ನಂಬರ್ 3, 3ನೇ ರೂಮಲ್ಲಿರುವಂತಹ ವಾಶ್ರೂಮ್ ನೋಡಿದ್ರಿ, ಬಾತ್ರೂಮ್ ನೋಡಿದ್ರಿ. ಗ್ರೌಂಡ್ ಫ್ಲೋರ್ಲಿ 1 ಬೆಡ್ರೂಮ್ ಇದೆ, ಅದಕ್ಕೂ ಬಾತ್ರೂಮ್ ಇದೆ. ಫಸ್ಟ್ ಫ್ಲೋರ್ಲಿ 2ನೇ ಬೆಡ್ರೂಮ್ ಇದೆ, ಅದಕ್ಕೂ ವಾಶ್ರೂಮ್ ಇದೆ. 3rd ಫ್ಲೋರ್ಲಿ ಬೆಡ್ರೂಮ್ ಇದೆ, ಅದಕ್ಕೂ ವಾಶ್ರೂಮ್ ಇದೆ. ಇದಕ್ಕಿಂತ ಇನ್ನೇನು ಸ್ವಾಮಿ ಕೇಳ್ತೀರಿ ನೀವು? ಅಲ್ಟ್ರಾ ಪ್ಲ್ಯಾನಿಂಗಲ್ಲಿ ಅಲ್ಟಿಮೇಟ್ ಮನೆ ಅಂತಲೇ ಹೇಳಬೇಕು. ನಾನು ಇವಾಗ ನನ್ನ ಫೇವರೆಟ್ ಪಾರ್ಟ್ ಆಫ್ ದಿವಸ ಹೋಗ್ತೇನೆ. ಮೂವಿಂಗ್ ಟುವರ್ಡ್ಸ್ ದಿ ಬಾಲ್ಕನಿ ಏರಿಯಾ. ಬನ್ನಿ, ಟೆರಾಕೋಟಾ ಟೈಪ್ದು ಆ್ಯಂಟಿ ಸ್ಕಿಡ್ ರೆಡ್ ಕಲರ್ ಟೈಲ್ಸ್ ಹಾಕಿದ್ದಾರೆ ನೋಡಿ. 2 ಬ್ಯೂಟಿಫುಲ್ ಡ್ರಾಪ್ ಡೌನ್ ಲೈಟ್ಗಳು ಹಾಕಿದ್ದಾರೆ. ಎಸ್ಎಸ್ದು ರೇಲಿಂಗ್ಸ್ ಫಸ್ಟ್ ಕ್ವಾಲಿಟಿ ವಿತ್ ಟೆಂಪರ್ಡ್ ಗ್ಲಾಸ್ ಹಾಕಿದ್ದಾರೆ. ಈಸ್ಟ್ ಫೇಸಿಂಗಲ್ಲಿ ನೀವು ನೋಡ್ಬೋದು ಮನೆಯ ಸುತ್ತಮುತ್ತ ಹೇಗಿದೆ, ಲೊಕ್ಯಾಲಿಟಿ ಯಾವ ಥರ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಬಹಳ ಕಾಮ್ ಆ್ಯಂಡ್ ಪೀಸ್ಫುಲ್ ಲೊಕೇಶನ್ ಆಫ್ ಮೈಸೂರು NPS ಸ್ಕೂಲ್ ಅಥವಾ ನೀವು ಬೋಗಾದಿ ರಸ್ತೆಯಲ್ಲಿರುವಂತಹ ಖಾಸಗಿ ಬಡಾವಣೆಯಲ್ಲಿ ಕಟ್ಟಿರುವಂತಹ ಮನೆಯ ಒಳಗೆ ನಾನಿದ್ದೀನಿ. ನನ್ನ ವಿಡಿಯೋ ಸ್ಟಾರ್ಟಿಂಗ್ನಲ್ಲೂ ಹೇಳಿದೆ, ಒನ್ ಆಫ್ ಇಟ್ಸ್ ಕೈಂಡ್ ಆಫ್ ಅ ಹೌಸ್ ಅಂತ. ಅದಕ್ಕೆ ನಾನು ಎಕ್ಸ್ಪ್ಲನೇಷನ್ನು ಕೊಟ್ಟಿದ್ದೀನಿ ಯಾವ ಥರ ಇದೆ. ಎಲ್ಲದಕ್ಕಿಂತ 30-40 ಅಥವಾ 20-30 ಮನೆಗಳಲ್ಲಿ ನಾನು ಹಲವಾರು ವೀಡಿಯೋಗಳನ್ನ ಹೇಳಿದ್ದೀನಿ, ನೀವು ನೋಡಿದ್ದೀರಿ. ಯಾಕೆ ಅಂತಂದರೆ ಪ್ಲ್ಯಾನಿಂಗ್ ಈಸ್ ಒನ್ ಆಫ್ ದಿ ಕೀ ಥಿಂಗ್ಸ್ ಇನ್ 30-40 ಆ್ಯಂಡ್ 20-30. ಸ್ವಲ್ಪ ಎಲ್ಲೇ ಹೆಚ್ಚು ಕಮ್ಮಿ ಆದ್ರೂ ಮನೆ ಬಹಳ ಕೆಟ್ಟು ಹೋಗುತ್ತೆ, ಇರಲಿಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಬಟ್ ಈ ಮನೆಯಲ್ಲಿ ನಿಮಗೆ ಸ್ಪೇಸ್ ಯುಟಿಲೈಸೇಷನ್ 1, ನೆಕ್ಸ್ಟ್ ಮೆಟೀರಿಯಲ್ 2ನೇದು, ಅದಾದ ನಂತರ ಸ್ಟೈಲಿಂಗ್ ಆ್ಯಂಡ್ ಡಿಸೈನಿಂಗ್ ಬಹಳ ಚೆನ್ನಾಗಿದೆ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲೋ ಈವನ್ ಸ್ಕರ್ಟಿಂಗ್ ಸಹ ನೀವು ನೋಡ್ಬೋದು. ಇಲ್ಲಿ ಸ್ಕರ್ಟಿಂಗ್ ಏನು ಮಾಡಿದೆ, ನಾನು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ಟಾಪ್ ಫ್ಲೋರ್ ತನಕ ಅಲ್ಲೂ ಸುಳಿದು ನೋಡಿರುವಂತಹ ಮನೆ. ಎಲ್ಲೂ ಸಹ ಕಳಪೆ ಕಾಮಗಾರಿ ಆಗಲಿ, ಇನ್ಫೀರಿಯರ್ ಮೆಟೀರಿಯಲ್ ಆಗಲಿ ಎಲ್ಲೂ ಸಹ ನನ್ನ ಕಣ್ಣಿಗೆ ಬೀಳಲಿಲ್ಲ. ಸ್ಪೇಸ್ ಯುಟಿಲೈಸೇಷನ್ ನಂಬರ್ 1, ಮೆಟೀರಿಯಲ್ ಯೂಸ್ ನಂಬರ್ 1, ಪ್ಲ್ಯಾನಿಂಗ್ ನಂಬರ್ 1, ಎಕ್ಸಿಕ್ಯೂಷನ್ ನಂಬರ್ 1. ಆಲ್ ಆಫ್ ಇಟ್ ದಿಸ್ ಇಸ್ ಅ ಮಸ್ಟ್ ಬೈ ಮನೆ ಅಂತಲೇ ಹೇಳಬೇಕು. ಕೋಟಿಂಗ್ ರೇಟ್ ಸುಪ್ರೀತ್ ಹೇಳ್ತೀರಿ, ಕೋಟಿಂಗ್ ರೇಟ್ ಏನು ಅಂತ. 1,58,00,000 ಈ ಮನೆಯ ಬೆಲೆ.
ಬಿಲ್ಟಪ್ ಏರಿಯಾ. ಸರಿಸುಮಾರು 26 ಚದರ ಇದೆ. 15ರಿಂದ 16 ಕಾಲಮ್ಗಳು ಹಾಕಿ ಕಟ್ಟಿರುವಂತಹ ವೆಲ್ ಬರ್ಂಟ್ ರೆಡ್ ಬ್ರಿಕ್ಸ್. ಇದರೊಳಗೆ ಏನಿದೆ, ಕೆಂಪು ಇಟ್ಟಿಗೆಗಳಿದೆ. ನನ್ನ ಹಲವಾರು ವೀಡಿಯೋಗಳಲ್ಲಿ ಈಗಾಗಲೇ ಕೇಳಿದ್ರಿ, ಸುಪ್ರೀತ್ ಸ್ವಲ್ಪ ಬಿಲ್ಡ್ ಕ್ವಾಲಿಟಿ ಬಗ್ಗೆನೂ ಹೇಳಿ ಅಂತ. ನಾನು ಏನೇ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳಿದ್ರೂ ಸಹ ವಿಡಿಯೋದಲ್ಲಿ ಓನ್ಲಿ ಇಟ್ ಕ್ಯಾನ್ ಬಿ ಶೋನ್ ಆ್ಯಂಡ್ ಟೋಲ್ಡ್, ಇಟ್ ಕಾಂಟ್ ಬಿ ಸೀನ್. ನೀವು ಬಂದು ಇದನ್ನು ನೋಡಿದಾಗಲೇ ಆ ಬಿಲ್ಡ್ ಕ್ವಾಲಿಟಿ ಅಥವಾ ಮೇಕ್ ಕ್ವಾಲಿಟಿ ಬಗ್ಗೆ ನಿಮಗೆ ಗೊತ್ತಾಗೋದು. ಆಸಕ್ತರು ಡಿಸ್ಕ್ರಿಪ್ಷನ್ಗೆ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸ್ಯಾಪ್ ಮಾಡಿ. ನಾನು ಇನ್ನೊಂದು ಮನೆ, ಇನ್ನೊಂದು ಸೈಟ್, ಇನ್ನೊಂದು ಪ್ರಾಪರ್ಟಿ ತಗೊಂಡು ನಾನು ನಿಮ್ಮ ಮುಂದೆ ಅತಿ ಶೀಘ್ರದಲ್ಲೇ ಹಾಜರಾಗ್ತೀನಿ. ಅಲ್ಲಿ ತನಕ ಬಾಯ್ ಆ್ಯಂಡ್ ಟೇಕ್ ಕೇರ್ ಗೈಸ್.